ದೇವರು ಅವನಿಗೆ ಏನ್ ಮಾಡ್ತಾ ಇದ್ದಾನಂದ್ರೆ ಒಂದು ದರ್ಶನ ಕೊಟ್ಟನು. ಎಂತ ದರ್ಶನ ಅಂದ್ರೆ ಒಂದು ದೊಡ್ಡದಾಗಿ ಒಂದು ಗಾರೆ ನೋಡ್ತಾ, ಗಾರೆ ಅಂದ್ರೆ ಒಂದು ತೆಗ್ಗು, ಒಂದು ದೊಡ್ಡ ತೆಗ್ಗು ನೋಡ್ತಾ ಇದೀವಿ. ಆತನಿಗೆ ಇಂಥ ದರ್ಶನ ಆಯ್ತು, ಒಂದು ದೊಡ್ಡ ತೆಗ್ಗನ್ನ ನೋಡ್ತಾ ಇದ್ದಾನೆ. ಆ ತೆಗ್ಗಿನ ಒಳಗಡೆ ಅದು ಒಣಗೋದಂತ ಎಲುಗಳು ಆ ದೊಡ್ಡ ತೆಗ್ಗಿನಲ್ಲಿ ಕಾಣಿಸ್ತಾ ಇದೆ. ಇವನು ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ಈ ದೇವದಾಸನು ದೇವರಲ್ಲಿ ನಾನು ಕುಂತಾಗ ದೇವರು ನನ್ನನ್ನು ಏನ್ ತೋರಿಸ್ತಾ ಇದ್ದಾನಂದ್ರೆ ಎಲುಗಳನ್ನು, ಒಣಗೋದಂತ ಎಲುಗಳನ್ನು ತೆಗ್ಗಿನಲ್ಲಿ ಬಿದ್ದಿದ್ದು ಕಾಣಿಸ್ತಾ ಇದೆ. ಅಂದ್ರೆ ಅದು ಅಷ್ಟಿಷ್ಟು ಎಲುಗಳಲ್ಲ, ಬಹಳಷ್ಟು ಎಲುಗಳು ಇದ್ದವು. ಅನೇಕರಿಗೆ ತಲೆಗಳನ್ನು, ಕೈಗಳನ್ನು, ಡೋಗಿ, ಪ್ರತಿ ಶರೀರದಲ್ಲಿರುವಂತ ಎಲ್ಲ ಮಾಂಸಗಳನ್ನು ಬಿಟ್ಟು ಹೋಗಿ ಅವಾಗ ಎಲುಗಳನ್ನು ಕಾಣಿಸ್ತಾ ಇದ್ದಾವೆ. ಈತನಿಗೆ ಇವನಿಗೆ ಕಾಣಿಸ್ತಾ ಇದ್ದಾನೆ. ಇವನು ಕೇಳ್ತಾ ಇದ್ದಾನೆ, ಕರ್ತನೆ ಇದೇನು ತೋರಿಸ್ತಾ ಇದ್ದೆ ಆತ್ಮದಲ್ಲಿ? ಪ್ರಿಯ ದೇವ ಜನರೇ, ಅವು ಏನು ಎಲುಗಳು ಕಾಣಿಸ್ತಾ ಇದ್ದಾವ ಆ ಗಾರಿ ಒಳಗಡೆ? ದೈವಕ್ತಿ ನುಡಿ. ದೈವಕ್ತಿ ಅಂದ್ರೇನು? ದೇವರ ಶುಭ ನುಡಿಗಳು ನುಡಿ. ಅದಕ್ಕೆ ಮೇಲೆ ಅಧಿಕಾರದ ಮಾತುಗಳು ಆಡು. ದೈವಕ್ತಿಯನ್ನು ನುಡಿಯದ ಮೇಲೆ ಏನಂತ ನುಡಿಬೇಕು? ಅವು ಎಲ್ಲದರ ಮೇಲೆ ಮಾಂಸಗಳು ತುಂಬಿಕೊಳ್ಳಿ ಅಂತ ನುಡಿ. ಹಲ್ಲೆಲೂಯಾ.